ಕಿಟಕಿ ತೆಗೆದ್ರೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಆ ರೂಮಲ್ಲಿ. ಅದಕ್ಕೆ ಆ ರೂಮ್ ಅಂದ್ರೆ ನಂಗೆ ಬಹಳ ಇಷ್ಟ. ಈ ಕಡೆ ಕಿಟಕಿ ತೆಗೆದ್ರೆ ಅಷ್ಟು ಬರೋದೇ ಇಲ್ಲ, ಕಾಟ್ ಮೇಲ್ಗಡೆಗೆ ಗಾಳಿ ಬರಲ್ಲ, ಯಾಕಂದ್ರೆ ಅದು ತೀರಾ ಇಂಟೀರಿಯರ್ ಅಲ್ವಾ. ಅದು ನಮ್ದು ಕಾಟ್ ಹೆಡ್ರೆಸ್ಟ್ ಬೇರೆ ಕರೆಕ್ಟ್ ಆಗಿ ವಿಂಡೋಗೆ ಇದೆಯಾ, ಅದು ಅವಾಯ್ಡ್ ಮಾಡುತ್ತೆ ಗಾಳಿನ. ಸೊ ಹೀಗೆ ವೀಕೆಂಡ್ ಅಂದ್ರೆ ರೆಸ್ಟು ಅಂತ ಅನ್ಕೊಂತೀವಿ. ಆಕ್ಚುಲ್ ಆಗಿ ವೀಕ್ ಡೇಸ್ಗಿನ ವೀಕೆಂಡೇ ಕೆಲಸಗಳು ಜಾಸ್ತಿ ಇರುತ್ತೆ. ಬೆಳಗ್ಗೆ 7:30 ಎದ್ದು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡೋಳು ಇನ್ನೂ ಮಾಡ್ತಾನೆ ಇದ್ದೀನಿ. ನೆನ್ನೆ ನೈಟ್ ಮಿಷಿನಿಗೆ ಬಟ್ಟೆ ಹಾಕಿ ಮರ್ತೋಗ್ಬಿಟ್ಟಿದೆ ಒಣಗಾಕೋದು. ಬೆಳಗ್ಗೆ ಎದ್ದ ತಕ್ಷಣ ಅದು ಹೋಗಿ ಒಣಗಾಕೊಂಡು ಬಂದು ಇವತ್ತಿನ ವಿಡಿಯೋ ತಮ್ಮನೇಲೆಲ್ಲ ಮಾಡಿ, ಕಾಫಿ ಮಾಡಿ, ಮನೆಯೆಲ್ಲ ಒರೆಸಿ ನನ್ನ ಗೋಲ್ಡ್ ಹೇಳ್ಕೊಂತ ಇದ್ದೀನಿ ಎಲ್ಲ ಮಾಡಿ ಇವಾಗ ಹೋಗಿದ್ದೀನಿ ಅಡುಗೆ ಮನೆಗೆ ಕುಕ್ ಮಾಡೋಣ ಅಂತ. ಟೈಮು 12 ಗಂಟೆ ಆಗೋಗಿದೆ. ಗುಡ್ ಮಾರ್ನಿಂಗ್ ಅಂತ ಹೇಳ, ಗುಡ್ ಆಫ್ಟರ್ನೂನ್ ಅಂತ ಹೇಳ, ವಾಟ್ ಎವರ್, ಗುಡ್ ಮಾರ್ನಿಂಗೋ ಗುಡ್ ಆಫ್ಟರ್ನೂನ್. ಲೆಟ್ ಸ್ಟಾರ್ಟ್ ವಿತ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್. ಅವ್ರ ವಾಯ್ಸ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ, ಆದ್ರೆ ಇವ್ರು ಮುಗಿಸ್ತಾ ಇಲ್ಲ. ಕರೆಕ್ಟಾಗಿ ಇವಾಗ 12 ಗಂಟೆ, 2 ಗಂಟೆಗೆ ಬಂದ್ಬಿಟ್ಟು ಹೋಗೋಣ ಅಂತಾರೆ. ಅದು ಆ ಕಾಯ್ದು ನಿದ್ದೆ ಬರೋಂಥ ಟೈಮು. ಅಂತ ಟೈಮ್ನಲ್ಲಿ ಎಲ್ಲಾದ್ರೂ ಹೋಗೋಣ ಅಂತಾರೆ. ಆವಾಗ ಏನು ಮೂಡೇ ಬರಲ್ಲ ಹೋಗೋದಕ್ಕೆ. ನೋ ಕಮೆಂಟ್ಸ್. ಪಾಪ ಚಪಾತಿ ಮಾಡ್ಕೊಂಡು ತಿಂದಮೇಲೆ ಸಮಾಧಾನ ಆಯಿತು. ಫುಲ್ ಹೊಟ್ಟೆಶ್ವಿಗೆ ತಲೆ ಗಿರ್ರನ್ನ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆಯಿಂದ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು. ಚಪಾತಿ ಜೊತೆಗೆ ಬೆಂಡಿ ಫ್ರೈ ಮಾಡಿದ್ದೆ. ಇದು ನನಗೆ ತುಂಬ ಇಷ್ಟ. ಮನೂನು ಫಸ್ಟ್ ಇಷ್ಟಪಡ್ತಿದ್ರು, ಈಗ ಇಷ್ಟ ಆಗಲ್ವೇನಪ್ಪ? ಇವಾಗ ಇಷ್ಟ ಆಗಲ್ಲ. ತಿನ್ಬೇಕಲ್ಲ ಅಂತ ತಿನ್ಕೊಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ನೀನು ಇಷ್ಟಪಡ್ತಿದ್ದೆ ತಾನೇ ಇದು ಬೆಂಡಿ? ನಾನು ಇಷ್ಟಪಡ್ತೀನಿ ಅಂತ ಯಾವತ್ತೂ ಹೇಳೇ ಇಲ್ಲ. ಅದಕ್ಕೆ ನಾನು ಕೇಳಕ್ಕೆ ಹೇಳೋದಿಲ್ಲ. ಯಾಕಂದ್ರೆ ಇವಾಗ ಇದು ಇಷ್ಟ ಅಂದ್ಬಿಟ್ರೆ ಈಗ 1 ತಿಂಗಳವರೆಗೂ ಇದೇ ಇರ್ತಿದ್ದೆ. ಅದಕ್ಕೆ ನಾನು ಹೇಳಕ್ಕೆ ಹೋಗಲ್ಲ. ಅದು ಇಷ್ಟ ಇಲ್ಲ ಅಂದರೆ ಇರೋದೇ ಇಲ್ವಲ್ಲ ಅದು. ಹೌದು, ಅದಕ್ಕೆ ನೀನು ಹೇಳೋದೆ ಸಾಕು. ಇವಾಗ ನಂದು ಇನ್ನೊಂದು ಸ್ವಲ್ಪ ಇದೆ ತಿಂಡಿ, ಹೋಗಿ ತಿನ್ಕೊಂಡು ಖಾಲಿ ಮಾಡ್ತೀನಿ. ಚೆನ್ನಾಗಿದೆ ಚಪಾತಿ ಬೆಂಡೆಕಾಯಿ. ಊಟ ಆದಮೇಲೆ ಚೆನ್ನಾಗಿ ಹೋಗಿ ಮಲ್ಕೊಬಿಟ್ಟಿದ್ದೀನಿ. ಈಗೊಂದು ಸ್ವಲ್ಪ ಹೊತ್ತಾಯಿತು ಎದ್ದು. ಇನ್ನೂ ಇವತ್ತು ಸ್ನಾನನೂ ಮಾಡಿಲ್ಲ. ಇವಾಗ ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ. ಇವತ್ತು ಮಿಲ್ಲಿಗೆ ಹೋಗಬೇಕು. ನೆನ್ನೆ ಮಾಲ್ಟ್ಗೆ ಅಂದ್ಬಿಟ್ಟು ಅದನ್ನೆಲ್ಲ ಹುರಿದು ಇಟ್ಟಿದ್ದೀನಲ್ಲ, ಎಲ್ಲ ಐಟಮ್ಸನ್ನು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ರಾಗಿ ಹಾಕಬೇಕು. ಎಲ್ಲ ರಾಗಿ ಬರೀ 2 kg ತಂದಿದ್ದೆ ನಾನು. ಅದು ಯಾಕೋ ಸಾಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅದೇನಾಗುತ್ತೆ ಗೊತ್ತಾ, ಎಲ್ಲ ಐಟಮು ಎಷ್ಟಾಗುತ್ತೆ ಅದ್ರ ಈಕ್ವಲ್ ಆಗಿ ರಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಲ್ಲ ಐಟಮು 1 kg ಆದರೆ ರಾಗಿನ 1 kg ಮಿಕ್ಸ್ ಮಾಡಬೇಕಾಗತ್ತೆ. ಪ್ರಾಬಬ್ಲಿ ಇನ್ನೊಂದು kg ಅಲ್ಲೇ ಮಿಲ್ಲಲ್ಲಿ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಅಲ್ಲೇ ಮಿಕ್ಸ್ ಹೊಡೆದು ಮಿಲ್ ಮಾಡಿಸ್ಬೇಕು. ತೊಳಪ್ಪ. ಸೊ ಇಷ್ಟು ನಡೀತಾ ಇದೆ. ಇವಾಗ ಸ್ನಾನದಕ್ಕಿಂತ ಮೊದಲು ಹೋಗಿ ಬರಲ್ಲ, ಸ್ನಾನ ಆದಮೇಲೆ ಹೋಗಿ ಬರಲ್ಲ ಅಂತ. 2 hours later. ಅಪ್ಪ, ಒಂದು ದೊಡ್ಡ ತಲೆನೋವು. ಕೆಲಸ ಮುಗೀತು ನನಗೆ. ಮೂಡ್ ಇಲ್ಲ ಅಂದ್ಬಿಟ್ರೆ ಸ್ನಾನ ಮಾಡೋದೇ ಒಂದು ದೊಡ್ಡ ತಲೆನೋವಾಗಿ ಹೋಗ್ಬಿಡತ್ತೆ. ಬೆಳಗ್ಗೆಯಿಂದನೂ ಯೋಚನೆ ಮಾಡ್ಕೊಂಡು ಹೋಗ್ಲಾ ಬೇಡವಾ ಅನ್ಕೊಂಡು ಕೊನೆಗೂ ಹೋಗಿ ಮಾಡೇ ಬಿಟ್ಟೆ. ಮನುಗೊಂದಷ್ಟು ಟಾರ್ಚರ್ ಕೊಟ್ಟೆ, ಹೋಗಪ್ಪ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚು ಅಂತ. ಅವ್ರಿಗೂ ಇವತ್ತು ಮೂಡಿಲ್ಲ. ಯಾಕೋ ಒಂದು ವಾರದಿಂದ ಮೂಡೇ ಇಲ್ಲ. ಯಾಕೆ? ರೀಸನ್ ಗೊತ್ತಿದ್ರೆ ಚೆನ್ನಾಗಿ ರೆಕ್ಟಿಫೈ ಮಾಡ್ಬೋದು. ರೀಸನ್ನೇ ಗೊತ್ತಿಲ್ಲ ಅಂದರೆ ರೆಕ್ಟಿಫೈ ಮಾಡ್ಕೊಳಕ್ಕಾಗಲ್ಲ. ನನಗೆ ಏನೋ ಒಂಥರ ಲೇಸಿನೆಸ್ಸಿಗೆ ಹಂಗೆ ಆಗ್ತಾ ಇತ್ತು. ಬಟ್ ಇವತ್ತು ಸಂಡೇ, ಹಾಗಾಗಿ ಮಾಡಲೇಬೇಕಿತ್ತು. ವಾರ, ಮನೆ ದೇವ್ರ ವಾರ, ದೀಪ ಎಲ್ಲ ಹಚ್ಬೇಕಿತ್ತಲ್ಲ. ಕೊನೆಗೂ ಹೋಗಿ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ದೀಪ ಎಲ್ಲ ಹಚ್ಚಿ ಮುಗೀತು. ಓಡೋಣ ಮಿಲ್ಲು. ರಾಗಿ ಸಾಕಾಗಲ್ಲ, ಮತ್ತೆ 1 kg ಅಷ್ಟು ತಗೋಬೇಕಾಗತ್ತೆ. ಸದ್ಯಕ್ಕೆ ಇದು 3 kg ಅಷ್ಟು ಐತೆ. ಇದನ್ನು ಮಿಕ್ಸ್ ಹೊಡಿತೀನಿ. ಅಲ್ಲಿ 1 kg ಅಷ್ಟು ತಗೊಂಡು ಮಿಕ್ಸ್ ಹೊಡ್ಕೊಳ್ಳೋಣ. ಅಲ್ಲೇ ಮಿಲ್ಲಲ್ಲೇ ಸಿಗ್ಬೋದು ಅನ್ಕೋತೀನಲ್ಲ. ಮಿಲ್ಲಲ್ಲಿ ಸಿಗಲ್ಲ, ಸಾಮಾನ್ಯವಾಗಿ ಸಿಗುತ್ತೆ. ಬಾಕ್ಸು ಸಾಕಾಗಲ್ಲ. ಪಕ್ಕದ ಮನೆ ಆಂಟಿಗೆ ಹೇಳಿದ್ದೀನಿ, ಒಂದು ಬಾಕ್ಸ್ ಕೊಡಿ ಮಿಲ್ಲಿಂದ ಹಾಕ್ಕೊಂಡು. ಮಾಲ್ಟ್ ಪೌಡರ್ ಮಾಡಿಸ್ಕೊಂಡು ಬಂದೆ. ಬಟ್ ಆದರೂ ಯಾಕೋ ನನಗೆ ಅಲ್ಲಿ ನಮ್ಮ ಹಳೆ ಏರಿಯಾದಲ್ಲಿ ಮಾಡಿಸ್ತಾ ಇದ್ನಲ್ಲ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅಲ್ಲಿ ಚೆನ್ನಾಗಿ ಸಣ್ಣಕ್ಕೆ ಬಿಟ್ಕೊಡೋರು ಅವರು ಪೌಡರು. ಇಲ್ಲೂ ಬಿಟ್ಟಿದ್ದಾರೆ ಸಣ್ಣಕ್ಕೆ, ಬಟ್ ಆದರೂ ಎಲ್ಲೋ ಒಂದೊಂದು ಕಡೆ ಲಂಪ್ಸ್ ಸಿಗ್ತಾ ಇದೆ. ಈಗ ಅನ್ನಿಸ್ತಾ ಇದೆ ಅಲ್ಲೇ ಹೋಗ್ಬಿಟ್ಟಿದ್ರೆ ಆಗಿರೋದ ಅಂತ. ಏನು ಮನು? ಇನ್ನೊಂದ್ಸರಿ ಅಲ್ಲೇ ಎಲ್ಲಿ ಇನ್ನೊಂದು ರೌಂಡ್ ಹಾಕ್ಸ್ಬಿಡ್ಲಾ? ಅದೇ ಹಾಕೋರು ಏನೇನು ಈಗಲೂ ಏನು ತಗೊಂಡವ್ರು ಹಾಕ್ತಾರೆ. ಬೆಳಗ್ಗೆ ಒಂದು ರೌಂಡ್ ಮಾಡ್ತೀರಾ, ಏನೋ ಡಿಫ್ರೆನ್ಸ್ ಇಲ್ಲ ಅಂದರೆ ನನಗೂ ಮಾಡ್ಬೋದು. ಬೆಳಗ್ಗೆ 1 ರೌಂಡ್ ಮಾಡಿ ನೋಡಿ, ಏನಾದರೂ ಸ್ವಲ್ಪ ಏನಾದ್ರು ದಪ್ಪ ಥರ ಇದೆ ಅಂದರೆ ಇನ್ನೊಂದು ರೌಂಡ್ ಹಾಕ್ಸೋದು. ಈ ವೀಕೆಂಡ್ಗಳು ಹೆಂಗಿರ್ತವೆ ಅಂದರೆ ಬರೀ ಎದ್ದೇಳು, ಮನೆ ಕೆಲಸ ಮಾಡು, ಅಡುಗೆ ಮಾಡು, ತಿನ್ನು, ಮಲ್ಗು, ಇಷ್ಟೇ ಆಗೋಗ್ಬಿಡತ್ತೆ. ಇಷ್ಟು ಮಾಡಿ ಮುಗಿಸೋ ಅಷ್ಟರಲ್ಲಿ ವೀಕೆಂಡ್ ಮುಗ್ದೇ ಹೋಗ್ಬಿಡತ್ತೆ. ಇವತ್ತು ಅಡಿಗೆಗೆ ಮೂಲಂಗಿ ಪಲ್ಯ ಮಾಡಿದ್ದೀನಿ, ಜೊತೆಗೆ ಬೇಳೆ ಸಾಂಬಾರ್,
ಅಡುಗೆ ಎಲ್ಲ ರೆಡಿ ಆಯ್ತು. ಈಗ ಊಟ ಮಾಡಿದ್ರೆ ಮಾಡೋಕ್ಕೆ ಬೇರೆ ಇನ್ನೇನು ಕೆಲಸ ಇಲ್ಲ. ಟೈಮ್ 8:30 ಆಗೋಯ್ತು. ಏನಪ್ಪ ಕೊಡ್ಲ ಊಟ? 8:30 ಮಾಡೋಣ, ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ? ಬೇರೆ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಮಾಡೋಣ. ನಾನು ಸಾಯಂಕಾಲ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ಬಿಟ್ಟಿದ್ದೀನಿ, ನನಗೂ ಹೊಟ್ಟೆ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟೆ ಮಾಡೋಣ. ಬರ್ತೀನಪ್ಪ ವಾಕಿಂಗ್ ಹೋಗೋಣ? ಟೈಮ್ ಎಷ್ಟೋಯ್ತು? ಅಲ್ಲೇ 11 ಗಂಟೆ ಆಗೋಯ್ತಾ ಟೈಮು? ಓ ಮೈ ಗಾಡ್, ಏನು ಮೂವಿ ನೋಡೋಂಗಿದ್ದೀಯಾ? ಯಾವುದು? ಏನದು ತಿಂತಾ ಇರೋದು? ಅಲ್ಲ ನನಗೆ ಮಲ್ಕೊಳ್ಳ ನಾನು. ನನಗೂ ಟಯರ್ಡ್ ಆಗಿದೆ. ಇವರು ವಾಕಿಂಗ್ ಬರಲ್ಲ ಅಂತೆ. ಒಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಆಲ್ರೆಡಿ. ಸೆಕೆಂಡ್ ರೌಂಡ್ ಹೋಗೋಣ ಅಂತ ಅಂದ್ಕೊಂಡೆ. ಅವ್ರೇನೋ ಮೂವಿ ನೋಡ್ತಾವ್ರೆ, ಬರಲ್ಲ ಅಂತ. ಇವಾಗ ನಾನು ಹೋಗಿ ಮಲ್ಕೊಂತೀನಿ. ಈ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಇವತ್ತು, ಹಾಗಾಗಿ ನಾಳೆ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳೆ ವಿಡಿಯೋಸ್ನ ಹೋಗಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ. ಇಷ್ಟೊತ್ತು ವಾಕಿಂಗ್ ಹೋಗೋದು ಬೇಡ, ಲೇಟಾಗಿ ಹೋಗಿದೆ, 11 ಗಂಟೆ ಅಂದರು. ಇವಾಗ ಅಲ್ಲೇ ಹೋಗೋಣ ಬಾ ಅಂತ ನನಗಿನ್ನ ಮೊದಲು ಅವರೇ ಬಂದು ನಿಂತವ್ರೆ. ನೋಡ ನಿಜವಾಗ್ಲು ಅದು ಪಿಸ್ತಾ ಕಡ್ಲೆಕಾಯಿ ಅಲ್ಲ. ಬೆಳಗ್ಗೆಯಿಂದನೂ ಕಡ್ಲೆಕಾಯಿ ಹೋಗ್ತಾ ಬರ್ತಾ ಕಡ್ಲೆಕಾಯಿ ತಿಂತೀವಲ್ಲ, ಹಂಗೆ ತಿಂದು 200 ಗ್ರಾಮ್ ಪಿಸ್ತಾ ಖಾಲಿ ಮಾಡೋರೆ ಬೆಳಗ್ಗೆಯಿಂದ. ಹಂಗೆ ಕಂಟಿನ್ಯೂಸ್ ಆಗಿ ಒಂದೇ ಸರಿ. Check out it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back for the sunny part. With us and get your money up, with us and get your wig split. Ever since I was a little boy, I've been plotting on the beat.